ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾರಿಗೂ ಕಷ್ಟ ಬರಲಿ ಅಥವಾ ಸುಖ ಬರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಬಡ ಮತ್ತು ಸಾಮಾನ್ಯ ಜನರಲ್ಲಿ ಬೆರೆತು ವಿಶೇಷವಾದ ಸಮಾಜ ಸೇವೆ ಮಾಡುವುದ್ರ ಮುಖೇನ ಬಡವರ ಪಾಲಿಗೆ ಕುಟುಂಬದ ಸದಸ್ಯರ ತರಹ ನಿಸ್ವಾರ್ಥ ಮನಸ್ಸಿನಿಂದ ಮಾನವೀಯತೆಯ ಸೇವೆ ಮಾಡುತ್ತಿರುವುದು ಬೇರೆ ಯಾರೂ ಅಲ್ಲ, ಅದುವೇ ಸಂಕೇಶ್ವರ ನಗರದ ಗೋದಾಬಾಯಿ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಅಂತೂ ಪ್ರತಿಯೊಬ್ಬರು ಕೂಡ ಆಚರಿಸ್ತಾರೆ. ಆದ್ರೆ ಬಡವರ ಬಾಳಲ್ಲಿ ಹಬ್ಬ ಇರ್ಲಿ ಅಥವಾ ಇನ್ನೇನಾದ್ರೂ ಇರ್ಲಿ, ಅವರಿಗೆ ಕಾಡುತ್ತಿರುವ ಕಷ್ಟಗಳಿಂದ ಖುಷಿ ಅನ್ನೋದೇ ಮರೆತು ಬಿಟ್ಟಿರ್ತಾರೆ. ಹೀಗಾಗಿ ಇಂತಹ ಬಡ ಜನಾಂಗವನ್ನ ಹುಡುಕಿ ಅವರ ಬಾಯಿ ಸಿಹಿ ಮಾಡೋದ್ರ ಮೂಲಕ ಅವರ ಜೊತೆಗೆ ದೀಪಾವಳಿ ಹಬ್ಬ ಆಚರಿಸಿ ನಾವು ಸದಾಕಾಲ ನಿಮ್ಮ ಜೊತೆ ಇದ್ದೀವಿ ಅನ್ನುವ ಭಾವನೆಯನ್ನ ಇವತ್ತು ಗೋದಾಬಾಯಿ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ ಬಡವರಿಗಾಗಿ ಮಾಡುವ ಸಮಾಜ ಸೇವೆಯೇ ಸಾಕ್ಷಿಯಾಗಿ ನಿಂತಿದೆ. ಇವತ್ತು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಸಂಕೇಶ್ವರ ನಗರದ ಜೋಪಡಪಟ್ಟಿ ಸೇರಿ ನಗರದ ವಿವಿಧ ವಿಭಾಗಗಳಲ್ಲಿ ಹೋಗಿ ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ಅಧ್ಯಕ್ಷ ನಿಖಿಲ್ ಗಂಗರೆಡ್ಡಿ ಮತ್ತು ಅವರ ಅಭಿಮಾನಿಗಳು ಸೇರಿ ಬಡವರಿಗೆ ಸ್ವೀಟ್ ಬಾಕ್ಸ್ಗಳನ್ನ ಹಂಚಿ ಅವರ ಬಾಯಿ ಸಿಹಿ ಮಾಡಿದ್ದು ಮಾನವೀಯತೆಗೆ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದು ಬಡವರ ಪಾಲಿಗೆ ಹೇಳಲಾರದಷ್ಟು ಖುಷಿ ತಂದಿದ್ದು ಸುಳ್ಳಲ್ಲ. ಈ ವೇಳೆ ಕಿರಣ ಕಾಂಬ್ಳೆ, ಮಹೇಶ ನೇಸರಿ, ಕಾಶಿ ಕರಾಳೆ, ಮೌಲಾ ಖಾನದಾಳೆ ಸೇರಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.